ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ವರುಣಾರ್ಭಟಕ್ಕೆ ಭಾರಿ ತೊಂದರೆಗಳಾಗ್ತಾ ಇದೆ. ಭಾರಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ಹಳ್ಳಗಳು. ಸಂಪರ್ಕ ಕಟ್ಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆ ಸಂಪರ್ಕ ಕಟ್. ನೋಡಿ, ದೃಶ್ಯಗಳನ್ನ ನೋಡಿ ನೀವು, ಯಾವ ಮಟ್ಟಿಗೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಸೇತುವೆಯ ಮೇಲೆ ನೀರು. ರಸ್ತೆ ಯಾವುದು, ಸೇತುವೆ ಯಾವುದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಈ ರೀತಿಯ ಪರಿಸ್ಥಿತಿಯಲ್ಲಿ ಭಟ್ಕಳದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ. ಅಲ್ಲಿ ಮಳೆಯಿಂದಾಗಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಮಳೆಯಿಂದ ಬಚಾವಾಗೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜನ ಓಡಾಡ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ಈ ರೀತಿ ನಿಂತ್ರೆ ನೀವು ಎಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಿ? ಅಲ್ಲಿ ಗುಂಡಿ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ. ಈ ರೀತಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಅದರಲ್ಲಿಯೇ ಧೈರ್ಯ ಮಾಡಿ ದ್ವಿಚಕ್ರ ವಾಹನ ಓಡಿಸ್ಕೊಂಡು ಹೋಗ್ತಾ ಇರುವಂತವ್ರು ಮುಂದೆ ಹೋಗಿ ಬೀಳ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ವರುಣಾರ್ಭಟಕ್ಕೆ ಭಾರಿ ತೊಂದರೆಗಳಾಗ್ತಾ ಇದೆ. ಭಾರಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ಹಳ್ಳಗಳು. ಸಂಪರ್ಕ ಕಟ್ಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆ ಸಂಪರ್ಕ ಕಟ್. ನೋಡಿ, ದೃಶ್ಯಗಳನ್ನ ನೋಡಿ ನೀವು, ಯಾವ ಮಟ್ಟಿಗೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಸೇತುವೆಯ ಮೇಲೆ ನೀರು. ರಸ್ತೆ ಯಾವುದು, ಸೇತುವೆ ಯಾವುದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಈ ರೀತಿಯ ಪರಿಸ್ಥಿತಿಯಲ್ಲಿ ಭಟ್ಕಳದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ. ಅಲ್ಲಿ ಮಳೆಯಿಂದಾಗಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಮಳೆಯಿಂದ ಬಚಾವಾಗೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜನ ಓಡಾಡ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ಈ ರೀತಿ ನಿಂತ್ರೆ ನೀವು ಎಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಿ? ಅಲ್ಲಿ ಗುಂಡಿ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ. ಈ ರೀತಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಅದರಲ್ಲಿಯೇ ಧೈರ್ಯ ಮಾಡಿ ದ್ವಿಚಕ್ರ ವಾಹನ ಓಡಿಸ್ಕೊಂಡು ಹೋಗ್ತಾ ಇರುವಂತವ್ರು ಮುಂದೆ ಹೋಗಿ ಬೀಳ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ವರುಣಾರ್ಭಟಕ್ಕೆ ಭಾರಿ ತೊಂದರೆಗಳಾಗ್ತಾ ಇದೆ. ಭಾರಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ಹಳ್ಳಗಳು. ಸಂಪರ್ಕ ಕಟ್ಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆ ಸಂಪರ್ಕ ಕಟ್. ನೋಡಿ, ದೃಶ್ಯಗಳನ್ನ ನೋಡಿ ನೀವು, ಯಾವ ಮಟ್ಟಿಗೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಸೇತುವೆಯ ಮೇಲೆ ನೀರು. ರಸ್ತೆ ಯಾವುದು, ಸೇತುವೆ ಯಾವುದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಈ ರೀತಿಯ ಪರಿಸ್ಥಿತಿಯಲ್ಲಿ ಭಟ್ಕಳದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ. ಅಲ್ಲಿ ಮಳೆಯಿಂದಾಗಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಮಳೆಯಿಂದ ಬಚಾವಾಗೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜನ ಓಡಾಡ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ಈ ರೀತಿ ನಿಂತ್ರೆ ನೀವು ಎಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಿ? ಅಲ್ಲಿ ಗುಂಡಿ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ. ಈ ರೀತಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಅದರಲ್ಲಿಯೇ ಧೈರ್ಯ ಮಾಡಿ ದ್ವಿಚಕ್ರ ವಾಹನ ಓಡಿಸ್ಕೊಂಡು ಹೋಗ್ತಾ ಇರುವಂತವ್ರು ಮುಂದೆ ಹೋಗಿ ಬೀಳ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ವರುಣಾರ್ಭಟಕ್ಕೆ
ಭಾರಿ ತೊಂದರೆಗಳಾಗ್ತಾ ಇದೆ. ಭಾರಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ಹಳ್ಳಗಳು. ಸಂಪರ್ಕ ಕಟ್ಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆ ಸಂಪರ್ಕ ಕಟ್. ನೋಡಿ ದೃಶ್ಯಗಳನ್ನ ನೋಡಿ ನೀವು, ಯಾವ ಮಟ್ಟಿಗೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಸೇತುವೆಯ ಮೇಲೆ ನೀರು. ರಸ್ತೆ ಯಾವುದು, ಸೇತುವೆ ಯಾವುದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಈ ರೀತಿಯ ಪರಿಸ್ಥಿತಿಯಲ್ಲಿ ಭಟ್ಕಳದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ. ಅಲ್ಲಿ ಮಳೆಯಿಂದಾಗಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಮಳೆಯಿಂದ ಬಚಾವಾಗೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜನ ಓಡಾಡ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ಈ ರೀತಿ ನಿಂತ್ರೆ ನೀವು ಎಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಿ? ಅಲ್ಲಿ ಗುಂಡಿ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ. ಈ ರೀತಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಅದರಲ್ಲಿಯೇ ಧೈರ್ಯ ಮಾಡಿ ದ್ವಿಚಕ್ರ ವಾಹನ ಓಡಿಸ್ಕೊಂಡು ಹೋಗ್ತಾ ಇರುವಂತವ್ರು ಮುಂದೆ ಹೋಗಿ ಬೀಳ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ವರುಣಾರ್ಭಟಕ್ಕೆ ಭಾರಿ ತೊಂದರೆಗಳಾಗ್ತಾ ಇದೆ. ಭಾರಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ಹಳ್ಳಗಳು. ಸಂಪರ್ಕ ಕಟ್ಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆ ಸಂಪರ್ಕ ಕಟ್. ನೋಡಿ ದೃಶ್ಯಗಳನ್ನ ನೋಡಿ ನೀವು, ಯಾವ ಮಟ್ಟಿಗೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಸೇತುವೆಯ ಮೇಲೆ ನೀರು. ರಸ್ತೆ ಯಾವುದು, ಸೇತುವೆ ಯಾವುದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಈ ರೀತಿಯ ಪರಿಸ್ಥಿತಿಯಲ್ಲಿ ಭಟ್ಕಳದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ. ಅಲ್ಲಿ ಮಳೆಯಿಂದಾಗಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಮಳೆಯಿಂದ ಬಚಾವಾಗೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜನ ಓಡಾಡ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ಈ ರೀತಿ ನಿಂತ್ರೆ ನೀವು ಎಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಿ? ಅಲ್ಲಿ ಗುಂಡಿ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ. ಈ ರೀತಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಅದರಲ್ಲಿಯೇ ಧೈರ್ಯ ಮಾಡಿ ದ್ವಿಚಕ್ರ ವಾಹನ ಓಡಿಸ್ಕೊಂಡು ಹೋಗ್ತಾ ಇರುವಂತವ್ರು ಮುಂದೆ ಹೋಗಿ ಬೀಳ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ವರುಣಾರ್ಭಟಕ್ಕೆ ಭಾರಿ ತೊಂದರೆಗಳಾಗ್ತಾ ಇದೆ. ಭಾರಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ಹಳ್ಳಗಳು. ಸಂಪರ್ಕ ಕಟ್ಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆ ಸಂಪರ್ಕ ಕಟ್. ನೋಡಿ ದೃಶ್ಯಗಳನ್ನ ನೋಡಿ ನೀವು, ಯಾವ ಮಟ್ಟಿಗೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಸೇತುವೆಯ ಮೇಲೆ ನೀರು. ರಸ್ತೆ ಯಾವುದು, ಸೇತುವೆ ಯಾವುದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಈ ರೀತಿಯ ಪರಿಸ್ಥಿತಿಯಲ್ಲಿ ಭಟ್ಕಳದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ. ಅಲ್ಲಿ ಮಳೆಯಿಂದಾಗಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಮಳೆಯಿಂದ ಬಚಾವಾಗೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜನ ಓಡಾಡ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ಈ ರೀತಿ ನಿಂತ್ರೆ ನೀವು ಎಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಿ? ಅಲ್ಲಿ ಗುಂಡಿ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ. ಈ ರೀತಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಅದರಲ್ಲಿಯೇ ಧೈರ್ಯ ಮಾಡಿ ದ್ವಿಚಕ್ರ ವಾಹನ ಓಡಿಸ್ಕೊಂಡು ಹೋಗ್ತಾ ಇರುವಂತವ್ರು ಮುಂದೆ ಹೋಗಿ ಬೀಳ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇದೆ.